ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾ ರಶ್ಮಿ. ಇವತ್ ನಾನು ವಡಾಪಾವ ಮನೆಯಲ್ಲೇ ಹೇಗ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡದೀನಿ. ಎಲ್ಲಾರು ನಾವು ಹೊರಗಡೆ ಹೋಗಿ ತಿಂತೀವಿ, ಆದ್ರೆ ಮನೆಯಲ್ಲಿ ಹೆಲ್ದಿಯಾಗಿ ಮತ್ತ ಅಗ್ದಿ ಸಿಂಪಲ್ ಆಗಿ ಮಾಡ್ಕೋಬಹುದು. ಬನ್ನಿ ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಮೊದಲು ನಾವು ವಡಾ ಮಾಡ್ಕೊಳಕ ಒಂದ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾವು ಇಲ್ಲಿ ಒಂದ್ 4 ಹಸಿಮೆಣಸಿಕಾಯಿ, ಖಾರ ನಿಮಗೆ ಎಷ್ಟು ಬೇಕು ನೋಡಿ ಹಾಕೋರಿ. ಒಂದ್ ಸ್ವಲ್ಪ ಬೆಳ್ಳುಳ್ಳಿ, ಒಂದ್ ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪ. ಇದನ್ನೀಗ ಸಣ್ಣ ಮಾಡ್ಕೋಬೇಕು. ಇದನ್ನ ಸಣ್ಣ ಮಾಡ್ಕೊಂಡೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳಕ ಇಲ್ಲೊಂದ್ ಕಡಾಯಿ ಕಾಯಕ್ ಇಟ್ಟಿದ್ದನ್ನ ಇದ್ರಾಗ 1 ಚಮಚ ಆಗುವಷ್ಟೇ ಎಣ್ಣೆ ಹಾಕ್ಬೇಕು. ಬಹಳ ಏನ್ ಬೇಡ, 1 ಚಮಚ ಹಾಕೋರಿ. ಎಣ್ಣೆ ಕಾದೈತಿ. ಒಂದ್ ಅರ್ಧ ಚಮಚ ಸಾಸಿವೆ ಹಾಕ್ತಾನು, ಒಂದ್ ಅರ್ಧ ಚಮಚ ಜೀರಿಗೆ. ಈಗ ನಾವು ಈ ಮಸಾಲೆ ರುಬ್ಬಿಟ್ಕೊಂಡೇವಲ್ಲ ಇದನ್ನ ಹಾಕೋಬೇಕು. ಉರಿ ಸಣ್ಣ ಇಟ್ಕೋರಿ. ಇದನ್ನ ಒಂದ್ ಸ್ವಲ್ಪ ಹುರ್ಕೋಬೇಕು. ಮೆಣಸಿಕಾಯ್ದೆಲ್ಲ ಹಸಿದ ವಾಸನೆ ಹೋಗುತ್ತನ. ಒಂದ್ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ಬೇಕಾಗುವಷ್ಟು ಉಪ್ಪ, ಆಲೂಗಡ್ಡೆನ ಕುದಿಸ್ಕೊಂಡ ಮ್ಯಾಶ್ ಮಾಡಿ ಇಟ್ಕೊಂಡೆ ಅದನ್ನ ಈಗ ಮಿಕ್ಸ್ ಮಾಡ್ತಾನು. ಎಲ್ಲ ಮಿಕ್ಸ್ ಮಾಡ್ರಿ. ವಡಾ ನೀವು ಎಟ್ ಮಾಡಾರ್ದೆಲ್ಲ ನೋಡಿ ಆಲೂ ಮಿಕ್ಸ್ ಮಾಡ್ಕೋರಿ. ನಾ ಇಲ್ಲಿ ಒಂದ್ ಸ್ವಲ್ಪ ಮಾಡಕಿದೇನು, ಅದಕ್ಕಾಗಿ 2 ಆಲೂಗಡ್ಡೆ ಕುದಿಸಿಟ್ಕೊಂಡೆ ಇದ್ ಮಿಕ್ಸ್ ಆಗೈತಿ. ಗ್ಯಾಸ್ ಬಂದ್ ಮಾಡ್ತಾನು. ಈಗ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾನು. ಇದಾರ್ಲಿ ಆರು ತನ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳು. ಇಲ್ಲ ಒಂದ್ ಪಾತ್ರೆ ತಗೊಂಡೇನು, ಅದ್ರಾಗ 1 ಕಪ್ ಆಗುವಷ್ಟ ಕಡ್ಲಿ ಹಿಟ್ಟು ಹಾಕ್ತಾನು. ಇಲ್ಲ 1 ಚಮಚ ಆಗುವಷ್ಟ ಅಕ್ಕಿ ಹಿಟ್ಟು ಹಾಕದೇನು. ಅಕ್ಕಿ ಹಿಟ್ಟ ನೀವು ಬೇಕಂದ್ರ ಹಾಕೋಬಹುದು, ಇಲ್ಲಂದ್ರ ಹಾಗೆ ಬಿ ಮಾಡ್ಕೋಬಹುದು. ಒಂದ್ ಸ್ವಲ್ಪ ಅರಿಶಿನ ಪುಡಿ ಕಲರ್ಕಾಗಿ, 1 ಚಮಚ ಖಾರದ ಪುಡಿ, ರುಚಿಗೆ ಬೇಕಾಗುವಷ್ಟು ಉಪ್ಪ. ಅಕ್ಕಿ ಹಿಟ್ಟು ಹಾಕಿ ಮಾಡ್ಕೊಳ್ಳೋದ್ರಿಂದ ವಡಾ ನಮಗ ಕ್ರಿಸ್ಪಿಯಾಗಿ ಬರ್ತಾವು. ಈಗ ಇದನ್ನ ಕಲ್ಸ್ಕೊಳ್ಳು. ಒಂದ್ ಸ್ವಲ್ಪ ನೀರ್ ಹಾಕಿ ಕಲ್ಸ್ಕೋರಿ. ಹಿಟ್ಟ ಬಹಳ ತಿಳುವಾಗಬಾರ್ದಿದ, ಬಹಳ ಗಟ್ಟಿ ಬಿ ಇರಬಾರ್ದು. ಇದ್ ನೋಡ್ರಿ, ಹಿಟ್ಟ ಈ ತರ ಇರ್ಬೇಕು. ಇದನ್ನ ಸೈಡ್ ಇಡು. ಇದ್ರ ಒಳಗಡೆ ಹಾಕಕ್ ನಾವ ಒಂದ್ ಗ್ರೀನ್ ಚಟ್ನಿ ಮಾಡ್ಕೊಳ್ಳು. ಚಟ್ನಿ ಮಾಡ್ಕೊಳಕ ನಾ ಇಲ್ಲೊಂದ್ ಮಿಕ್ಸಿ ಜಾರ್ ತಗೊಂಡೇನು. ಈಗ ನಾವ ಸಣ್ಣ ಮಾಡ್ಕೊಂಡಿದ್ದಿಲ್ಲ ಅದನ್ನ ತಗೊಂಡೇನ ಕೊತ್ತಂಬರಿ ಸೊಪ್ಪ, ಒಂದ್ 3 ಮೆಣಸಿಕಾಯಿ ಖಾರ ನಿಮಗೆ ಎಷ್ಟು ಬೇಕು ನೋಡಿ ಹಾಕೋರಿ. ಒಂದ್ 4 ಬೆಳ್ಳುಳ್ಳಿ, ಒಂದ್ ಸ್ವಲ್ಪ ಹಸಿ ಶುಂಠಿ, ಒಂದ್ ಸ್ವಲ್ಪ ಜೀರಿಗೆ, ಒಂದ್ ಅರ್ಧ ಚಮಚ ಒಟ್ಟು ಸಕ್ಕರೆ ಹಾಕೊಂಡ್ ಮಾಡ್ಕೋರಿ. ಚಟ್ನಿದ ಟೇಸ್ಟ್ ಚಲೋ ಬರ್ತತಿ. ರುಚಿಗೆ ಬೇಕಾಗುವಷ್ಟು ಉಪ್ಪ, ಒಂದ್ ಅರ್ಧ ಲಿಂಬೆ ರಸ ಹಿಂಡಾದನ್ನ ಇದ್ರಾಗ. ನೀವು ಬೇಕಂದ್ರೆ ಇದ್ರಾಗ ಪುದೀನ ಸೊಪ್ಪೆ ಹಾಕಿ ಮಾಡ್ಕೋಬಹುದು. ಇದನ್ನೀಗ ಸಣ್ಣ ಮಾಡ್ಕೋತೇನೆ ಒಂದ್ ಸ್ವಲ್ಪ ನೀರ್ ಹಾಕದೇನು. ಚಟ್ನಿ ನಿಮಗೆ ಎಷ್ಟು ಗಟ್ಟಿ ಬೇಕು ನೋಡಿ ಮಾಡ್ಕೋರಿ. ಮೊದಲ ಒಂದ್ ಸ್ವಲ್ಪ ಹಾಕಿ ಮಾಡ್ಕೋರಿ. ಇದನ್ನ ಸಣ್ಣ ಮಾಡ್ಕೋತೇನೆ ಈಗ. ಇದ್ ನೋಡ್ರಿ ಸಣ್ಣ ಮಾಡ್ಕೊಂಡೆ ಬೌಲ್ದಾಗ ತಕೋತೇನು. ಇದ ಆರೈತಿ. ಈಗ ವಡಾ ಮಾಡಿ ಇಟ್ಕೊಳ್ಳೋಣ. ವಡಾ ಗುಂಡು ಮಾಡ್ತಾರು, ಹಿಂಗ ಚಪ್ಪಟ್ ಬಿ ಮಾಡ್ತಾರು. ನಿಮಗ್ ಹೆಂಗ್ ಬೇಕಲ್ಲ ಹಂಗ ಮಾಡ್ಕೋಬಹುದು. ಗುಂಡ್ ಬೇಕಂದ್ರ ಹಿಂಗ ಮಾಡ್ಕೋಬಹುದು, ಇಲ್ಲಂದ್ರ ಈ ತರ ಒಂದ್ ಸ್ವಲ್ಪ ಪ್ರೆಸ್ ಮಾಡಿ ಈ ತರ ಬಿ ಮಾಡ್ಕೋಬಹುದು. ನಿಮಗ್ ಹೆಂಗ್ ಬೇಕಲ್ಲ ಹಂಗ ಮಾಡ್ಕೋರಿ. ಎಲ್ಲ ವಡಾ ಒಮ್ಮೆ ಮಾಡಿ ಇಟ್ಕೋತೇನೆ ಒಂದ್ ಚಿಟಿಗೆ ಆಗುವಷ್ಟ ಸೋಡಾ ಹಾಕದನ್ನ ಇದ್ರಾಗ. ಎಣ್ಣೆ ಕಾಯಕ್ ಇಟ್ಟಿದನು, ಅದ್ರಿಂದ 1 ಚಮಚ ತೆಗದ ಹಾಕದೇನ. ಈಗ ಸೋಡಾ ಹಾಕಿ ಮಾಡ್ಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವ ವಡಾ. ಈಗ ಇದ ರೆಡಿ ಆಗೈತಿ. ಈ ವಡಾ ಮಾಡಿ ಇಟ್ಕೊಂಡಿವಲ್ಲ ಇದ್ನಿತ್ರ ಹಾಕಿ ಇದ್ ನೋಡ್ರಿ ಈ ತರ ಕೋಟಿಂಗ್ ಆಗ್ಬೇಕಿದ. ಇಲ್ಲಿ ಎಣ್ಣೆ ಬಿ ಕಾಯಕ್ ಇಟ್ಟಿದನ್ನ, ಎಣ್ಣೆ ಕಾದೈತಿ. ಫ್ರೈ ಮಾಡ್ಕೊಳ್ಳು. ಈ ವಡಾನ ಈ ತರ ಹಾಕೊಳ್ಳು.
ಎಷ್ಟು ಹಿಡಿಸ್ತಾವ್ ನೋಡಿ ಹಾಕೋರಿ. ಇವನ್ನ ತಿರ್ಸುನ್ ಈಗ. ಇವ ಫ್ರೈ ಆಗಿದಾವು, ತಕೋತೇನೆ ನಾನು. ಉಳಿದಿದ್ ವಡಾ ಬಿ ಮಾಡ್ಕೋತೇನೆ ಎಲ್ಲ. ವಡಾ ಫ್ರೈ ಮಾಡ್ಕೊಂಡೇನು. ಈಗ ಮೆಣಸಿಕಾಯಿ ಫ್ರೈ ಮಾಡ್ಕೋತೇನೆ ನಾನು. ಮೆಣಸಿಕಾಯಿ ಸಿಡಿತಾವು ನೋಡಿ ಆರಾಮಾಗಿ ಮಾಡ್ಕೋರಿ. ಇವು ಫ್ರೈ ಆಗಿದಾವು, ತಕೋತೇನೆ ಈಗ. ಇವತ್ತನ್ನ ತಕೊಂಡ ಇದ್ರ ಮ್ಯಾಗ ಒಂದ್ ಸ್ವಲ್ಪ ಉಪ್ಪು ಹಚ್ಕೋಬೇಕು. ಇವು ನಮ್ಮ ವಡಾ ಬಿ ರೆಡಿ ಆಗಿದಾವು. ಈಗ ಪಾವದಾಗ ಹಾಕೊಂಡ್ ನಾವ ಪಾವ ನೀವು ಹಿಂಗ್ ಕೈಲೇ ಬಿ ಹರ್ಕೋಬಹುದು, ಇಲ್ಲಾಂದ್ರೆ ಚಾಕುಲೆ ನಡಿವಿ ಕಟ್ ಬಿ ಮಾಡ್ಕೋಬಹುದು. ಇದ್ ಪಾವ್ ಕಟ್ ಮಾಡ್ಕೊಂಡೇವಲ್ಲ, ಇದಕ್ಕ ಈ ಗ್ರೀನ್ ಚಟ್ನಿ ಮಾಡ್ಕೊಂಡಲ್ಲ, ಇದನ್ನ ಹಚ್ತಾನ ಮೊದಲ. ಗ್ರೀನ್ ಚಟ್ನಿ ಹಚ್ಕೊಂಡ ಮೇಲ್ಗಡೆ ಒಂದ್ ಸ್ವಲ್ಪ ಶೇಂಗಾ ಚಟ್ನಿ ಹಚ್ಕೊಂಡ ಈ ವಡಾ ಇಟ್ಕೋಬೇಕು. ಇದ್ ನೋಡ್ರಿ, ಇಷ್ಟ ಮಾಡ್ಕೊಂಡ್ರ ನಮ್ ವಡಾ ಪಾವ ರೆಡಿ ಆಯ್ತು. ಎಲ್ಲ ಬಿ ಇದೇ ತರ ಮಾಡ್ಕೋತೇನೆ ನಾನು. ನೀವು ಹಾಗೂ ಮಾಡ್ಕೋಬಹುದು, ಎರಡು ಚಟ್ನಿ ಒಂದ ಕಡೆ ಬಿ ಹಚ್ಕೋಬಹುದು, ಇಲ್ಲಾಂದ್ರ ಮೇಲ್ಗಡೆ ಗ್ರೀನ್ ಚಟ್ನಿ ಹಚ್ಕೊಂಡ ಕೆಳಗಡೆ ಶೇಂಗಾ ಚಟ್ನಿ ಬಿ ಹಚ್ಕೋಬಹುದು. ಒಂದ್ ಸೈಡ್ ಅದನ್ನ ಮಾಡ್ಕೋಬಹುದು. ಕೆಳಗಡೆನ ಶೇಂಗಾ ಚಟ್ನಿ ಹಚ್ಕೊಳ್ಳೋನು. ವಡಾ ಇಟ್ಟ ರೆಡಿ ಆಯ್ತು ನಮ್ಮದ. ನೋಡ್ರಿ ಎಲ್ಲ ವಡಾ ಪಾವ್ ಬಿ ಮಾಡ್ಕೊಂಡೆ ನಾನು. ಎಷ್ಟು ಸಿಂಪಲ್ ಐತ್ ನೋಡಿದ್ರಲ್ಲ, ನಾವ್ ಮನ್ಯಾಗ ಮಾಡ್ಕೋಬಹುದು ಇವತ್ನ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ವಿಡಿಯೋ ನೋಡಿದ್ಕ ಧನ್ಯವಾದಗಳು.